ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಶುಭೋದಯ. ಇವತ್ತಿನ ದಿವಸ ಆರೋಗ್ಯ ಮೇಳದ ಪ್ರಯುಕ್ತ ನಾನು ಜನರಿಗೆ ಬಿಸಿಲಿನ ತಾಪದಿಂದ ಏನೆಲ್ಲ ದುಷ್ಪರಿಣಾಮಗಳಾಗ್ತವೆ ಮತ್ತು ಅದನ್ನು ನಾವು ಹೇಗೆಲ್ಲ ಎದುರಿಸಬೇಕು ಅಂತ ಜನರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಹಾಗೆ ಅದೇ ಮಾಹಿತಿಯನ್ನು ನಾನು ವಿಡಿಯೋ ಮುಖಾಂತರ ಕೊಟ್ಟಿದ್ದೆ. ಹಾಗೆ ಅದೇ ವಿಡಿಯೋನ ನಾನು ಇಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಮತ್ತೆ ಮಕ್ಕಳಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಈ ಟೈಮಲ್ಲಿ ತುಂಬಾ ಬಿಸಿಲಿರೋದ್ರಿಂದ ಸ್ವಲ್ಪ ನೀವು ಜೋಪಾನವಾಗಿರ್ಬೇಕು. ಊಟ ತಿಂಡಿ ಮಾಡೋದಾಗಿರ್ಬೋದು, ನೀರು ಕುಡಿಯೋದಾಗಿರ್ಬೋದು, ಎಲ್ಲರೂ ಜೋಪಾನವಾಗಿರ್ಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನ ಕುಡಿಬೇಕು. ಬಿಸಿ ನೀರನ್ನ ಕುಡಿಬೇಕು, ಬಿಸಿ ನೀರನ್ನ ಆರಿಸಿ ಕುಡಿಬೇಕು. ಮತ್ತು 2-3 ಕಂಪಲ್ಸರಿ ಕುಡಿಲೇಬೇಕು. ನಮ್ಮ ದೇಹಕ್ಕೆ ಎಷ್ಟು ಅನುಗುಣವಾಗುತ್ತೆ, ನಮ್ಮ ತೂಕಕ್ಕೆ ಹೈಟು ವೆಯ್ಟ್ಗೆ ಅಷ್ಟು ನೀರು ಕುಡಿಬೋದು. ಆದರೆ ಕಡಿಮೆ ಅಂದ್ರೂ ನೀವು 2-3 ಲೀಟ್ರ್ ನೀರು ಕುಡಿಲೇಬೇಕು. ಮತ್ತು ಊಟ ತಿಂಡಿ ತಿನ್ನಬೇಕಾದ್ರೆ ಸ್ವಲ್ಪ ಶುದ್ಧವಾಗಿ ತಿನ್ನಬೇಕು. ಯಾಕಂದರೆ ಇವಾಗ ಮನೆ ಎಲ್ಲ ಸೊಳ್ಳೆ ಎಲ್ಲ ಕೂತ್ಕೊಬಿಡುತ್ತೆ ಊಟದ ಮೇಲೆ. ಆ ಥರ ಕೂತ್ಕೊಂಡಿರೋದನ್ನು ನೀವು ತಿಂದಾಗ ಈ ಬೇಸಿಗೆ ಕಾಲದಲ್ಲಿ ಬೇದಿ ಆಗಿಬಿಡುತ್ತೆ. ಆ ಬೇದಿ ಆದಾಗ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ನೀರಿನಂಶ ಎಲ್ಲ ಬೇದಿ ಮುಖಾಂತರ ಹೊರಗೆ ಹೋಗುತ್ತೆ. ಆ ಹೊರಗೋದಾಗ ಏನು ಮಾಡುತ್ತೆ, ನಿಮ್ಮ ದೇಹದಲ್ಲಿ ಡಿಹೈಡ್ರೇಷನ್ ಆಗುತ್ತೆ, ಅಂದರೆ ನಿರ್ಜಲೀಕರಣ ಆಗಿಬಿಡುತ್ತೆ. ನೀರಿರಲ್ಲ. ಆವಾಗ ಏನು ಮಾಡುತ್ತೆ, ನಿಮಗೆ ತುಂಬ ಸುಸ್ತಾಗುತ್ತೆ, ತಲೆ ಬರ್ತಾ ಇರುತ್ತೆ, ಚರ್ಮ ಎಲ್ಲ ಸುಟ್ಟು ಕಟ್ಕೊಂಡಾಗೋಗ್ಬಿಡುತ್ತೆ, ಬಾಯೆಲ್ಲ ಒಣಗ್ತಾ ಇರುತ್ತೆ. ಆವಾಗ ಶಾಕ್ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ. ಸ್ಟ್ರೋಕ್ ಅಂತ ಇರುತ್ತಲ್ಲ, ಆ ಥರ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದರಿಂದ ನೀವು ಏನು ಮಾಡಬೇಕು ಅಂದರೆ ಒಂದು 2-3 ಲೀಟ್ರ್ ನೀರು ಪ್ರತಿದಿನ ಕುಡಿಲೇಬೇಕು. BP ಶುಗರ್ ಇರೋರಂತೂ ತುಂಬಾ ಎಚ್ಚರಿಕೆಯಾಗಿರ್ಬೇಕು. ಮತ್ತೆ ಮನೇಲಿ ಈ ಚಿಕ್ಕ ಮಕ್ಳು ಇರ್ತಾರಲ್ಲ, ಬಾಣಂತಿಯರು, ಬಸರಿಯರು, ಚಿಕ್ಕ ಮಕ್ಳು ಇರ್ತಾರಲ್ಲ, ಅವರಂತೂ ತುಂಬಾ ನೀರು ಕುಡಿಬೇಕು. ಬಾಣಂತಿಯರಿಗೆ ಚೆಕ್ ಮಾಡ್ತೀರಾ ನೀವು, ನೀರು ಕುಡಿಬೇಡಿ, ನೀರು ಕುಡಿಬೇಡಿ, ಶೀತ ಆಗುತ್ತೆ ಅಂತ. ಬಟ್ ಮಗುಗೆ ಶೀತ ಆಗಲ್ಲ. ನೀವು ನೀರು ಕುಡಿಯೋದನ್ನ ನಿಲ್ಲಿಸಿದ್ರೆ ಮಗುಗೆ ಹಾಲು ನಿಂತೋಗುತ್ತೆ, ಮಗುಗೆ ಹಾಲು ಬರಲ್ಲ. ಅದರಿಂದ ಚೆನ್ನಾಗಿ ನೀರು ಕುಡಿ, ಸೊಪ್ಪು ತರಕಾರಿ ಕುಡಿ, ಏನೂ ಆಗಲ್ಲ. ತಾಯಿ ಎಲ್ಲ ಥರದ ಪೌಷ್ಟಿಕ ಆಹಾರನ ತಿನ್ಬೋದು. ಅವ್ರಿಗೆ ಉಪ್ಪು ತಿನ್ಬೇಡ, ಖಾರ ತಿನ್ಬೇಡ, ಹುಳಿ ತಿನ್ಬೇಡ, ಮಗು ಕಕ್ಕೊಳ್ಳುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಹೇಳಕ್ ಹೋಗ್ಬೇಡಿ. ಅವ್ರಿಗೆ ಶುದ್ಧವಾದಂಥ ಒಂದು ಪೌಷ್ಟಿಕ ಆಹಾರಗಳನ್ನ ಕೊಡಿ, ಏನೂ ಆಗಲ್ಲ. ಆಯ್ತಾ? ಮಕ್ಕಳಿಗೆ 1 ವರ್ಷದ ತನಕ ಏನೇನು ಕೊಡ್ಬೇಕು ಹಾಲು ಕೊಡಿ. 6 ತಿಂಗಳ ತನಕ ಕಂಪಲ್ಸರಿ ಹಾಲು ಕುಡಿಸ್ಲೇಬೇಕು. 6 ತಿಂಗಳ ತನಕ. ಆದರೆ 7 ವರ್ಷದ ತನಕ ಕುಡಿಸಿ. 6 ತಿಂಗಳೊಳಗೆ ಅದು ಕಂಪಲ್ಸರಿ. 6 ತಿಂಗಳ ಮೇಲೆ ಫುಡ್ನ ಜೊತೆ ಕೊಡ್ತೀವಿ. ಏನಕ್ಕೆ ಅಂದರೆ ಮಕ್ಕಳಿಗೆ ಅದೆಲ್ಲ ಸಾಕಾಗಲ್ಲ. ಆಯ್ತಾ? ಮನೇಲಿ ಯಾರು ಮತ್ತೆ ತಂಪು ಪಾನೀಯಗಳೆಲ್ಲ ಕುಡಿತೀರಾ ಅಲ್ವಾ, ಫ್ರಿಜ್ಜಲ್ಲಿ ನೀರು ಇಟ್ಕೊಂಡು ಹೊರಗಡೆ ಹೋದಾಗ ಬಾಟ್ಲಲ್ಲೆಲ್ಲ ತಗೊಂಡು ನೀರು ಕುಡಿತೀರಾ ಅಲ್ವಾ, ಆವಾಗ ಸ್ವಲ್ಪ ಜೋಪಾನವಾಗಿರಬೇಕು. ಎಲ್ಲಂದ್ರಲ್ಲೇ ತಗೊಂಡು ಕುಡ್ಕೊಂಡು ಬಂದು ಟೇಬಲ್ ಮೇಲೆ ಡೇಟ್ ಹಾಕ್ಬಿಟ್ಟಿರುತ್ತೆ. ಮತ್ತು ಕೆಲವೊಂದು ಕಡೆ ವಿಷಕರ ಪರಿಣಾಮ ಬೀರಿದೆ ಕೆಲವು ಜನಗಳಲ್ಲಿ. ಅದರಿಂದ ಜೋಪಾನವಾಗಿದೆ. ಎಳ್ನೀರು, ಮಜ್ಜಿಗೆ, ನಿಂಬೆಹಣ್ಣಿನ ರಸ ಇದೆಲ್ಲ ಕುಡೀರಿ. ಸಕ್ಕರೆ ಯೂಸ್ ಮಾಡೋದಂದ್ರೆ ಬೇಕಾದ್ರೆ ಬೆಲ್ಲ ಹಾಕೊಂಡು ಪಾನಕ ಥರ ಮಾಡ್ಕೊಂಡು ಕುಡೀರಿ. ಎಳ್ನೀರು ಕುಡೀರಿ, ನಿಂಬೆಹಣ್ಣು, ಆ ಥರ ತಂಪಾಗಿರೋ ವಸ್ತುಗಳನ್ನ ತಗೊಳ್ಳಿ. ಆದಷ್ಟು ಕಾಟನ್ ಬಟ್ಟೆಗಳನ್ನ ಹಾಕೊಳ್ಳಿ. ಬಟ್ಟೆ ಹಾಕೋತಿರಲ್ಲ ನೀವು, ಅದನ್ನ ಕಾಟನ್ ಬಟ್ಟೆಗಳನ್ನ ಹಾಕೊಳ್ಳಿ. ಮತ್ತು ಹೊರಗಡೆ ಹೋಗ್ಬೇಕಾದ್ರೆ ಛತ್ರಿನ ಯೂಸ್ ಮಾಡಿ. ಛತ್ರಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ನಿಮ್ಗೆ ಶಾಖ ಕಡಿಮೆ ಆಗುತ್ತೆ. ಮತ್ತು ಬಿಸಿಲಲ್ಲಿ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಬಿಸಿಲಲ್ಲಿ ನೀವು ಹೇಳ್ತೀರಾ ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ನಮಗೆ ಬಿಸಿಲಲ್ಲಿ ಬರುತ್ತೆ, ಊಟಕ್ಕೆ ಏನು ಮಾಡೋದು ಅಂತ. ನಿಮ್ಮ ಆರೋಗ್ಯನೂ ಮುಖ್ಯ ಅಲ್ವಾ? ಸ್ವಲ್ಪ ಬಿಸಿಲಿದಾಗ ಸ್ವಲ್ಪ ವಿಶ್ರಾಂತಿ ತಗೊಂಡು ಆಮೇಲೆ ಕೆಲಸ ಮಾಡಿ, ಏನೂ ಆಗಲ್ಲ. ನಾವು ಚೆನ್ನಾಗಿದ್ದರೆ ದುಡಿಬೋದು ಅಲ್ಲ, ಮುಂದೊಂದು ದಿನ ಮತ್ತೆ ಕೆಲಸನೂ ಮಾಡ್ಬೋದು. ನೀವೆಲ್ಲ ಈ ರೀತಿ ನಿಮಗೆ ಗೊತ್ತಿರುತ್ತೆ. ನೀವು ಕೂಡ ಮನೇಲಿ ಹೇಳ್ಕೊಡ್ತೀರ ಮಕ್ಕಳಿಗೆ ಅಂತ ನಾನು ಹೇಳ್ತಾ ಇರೋದು. ಬಿಟ್ಟರೆ ಇನ್ನೇನಾದರೂ ತೊಂದರೆ ಇದೆಯಾ, ಯಾವುದಾದ್ರೂ ಏನಾದರೂ ತೊಂದರೆ ಇದೆಯಾ, ಏನಾದರೂ ಮೈಕೈ ನೋವು, ಮಂಡಿ ನೋವು, ಆ ಥರ ಏನಾದರೂ ಮಾತ್ರೆ ಬೇಕು ಅಂದರೆ ನಿಮಗೆ ನಾನು ಇದನ್ನೆಲ್ಲ ಅಲ್ಲಿ ಬನ್ನಿ ಹಾಕ್ತೀನಿ, ಮಾತ್ರೆ ಕೊಟ್ಟು. ಚಪ್ಪಲ್ನ ಯೂಸ್ ಮಾಡಿ ಹೊರಗಡೆ ಹೋಗ್ಬೇಕಾದ್ರೆ ಚಪ್ಪಲೆಲ್ಲ ಯೂಸ್ ಮಾಡಿ. ಯಾಕಂದರೆ ಬಿಸಿಲು ಬೇರೆ ಇದೆ ಅಲ್ವಾ, ಕಾಲೆಲ್ಲ ಹೊಡ್ಕೊಳುತ್ತೆ, ಮತ್ತು ಧೂಳೆಲ್ಲ ಕುತ್ಕೊಂಡ್ರೆ ಜಾಸ್ತಿ ಒಂದು ಫೋಟೋ. ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟೇ ಕಷ್ಟ ಆಗಿದ್ರೂ, ಎಷ್ಟೇ ದಣಿವಾಗಿದ್ರೂ, ಸುಸ್ತಾಗಿದ್ರೂ ಈ ಥರ ಮನೆಗೆ ಬಂದು ಮುದ್ದು ಮಕ್ಕಳ ಮುಖ ನೋಡಿದ್ರೆ, ನಗು ನೋಡಿದ್ರೆ ಎಷ್ಟೇ ಕಷ್ಟ ಇದ್ದರೂ ಮಾಯ ಆಗುತ್ತೆ ಅಲ್ವಾ ಫ್ರೆಂಡ್ಸ್? ಹಾಗೆ ವರ್ಕಿಂಗ್ ವುಮೆನ್ಸ್ಗಳಿಗಂತೂ ಮಕ್ಕಳನ್ನ ಬಿಟ್ಟು ಡ್ಯೂಟಿಗೆ ಹೋಗೋಕ್ಕೆ ಆಗ್ತಾ ಇರಲ್ಲ. ಏನು ಮಾಡೋಕ್ಕಾಗಲ್ಲ, ಜೀವನ ಸಾಗಿಸ್ಲೇಬೇಕಲ್ವಾ? ನೋಡಿ ನನ್ನ ಮಗಳು ನಾನು ನೋಡಿ ಎಷ್ಟು ಖುಷಿಯಾಗಿ ಆಡ್ತಾ ಇದ್ದಾಳೆ.